ಪತ್ರೊಡೆ ಅಥವಾ ಆಲೂ ವಡೆಯನ್ನು ಮಾಡ್ತಾ ಇದ್ದೀನಿ. ರೋಲನ್ನು ಮಾಡದೆ ಈ ರೀತಿ ಲೇಯರ್ಗಳಲ್ಲಿ ಕ್ರಿಸ್ಪಿ ಆದಂತಹ ಈ ವಡೆಯನ್ನು ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮಾಡೋದು ಕೂಡ ತುಂಬ ಸುಲಭ. ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಮಾಡೋದಕ್ಕೆ ಎಲೆಗಳನ್ನು ಸರಿಯಾಗಿ ವಾಶ್ ಮಾಡಿ ಹಿಂದ್ಗಡೆ ಇರುವಂಥ ಸ್ವಲ್ಪ ದಪ್ಪ ಸ್ಟೆಮ್ಮನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮಸಾಲೆಯನ್ನು ಕುಟ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಅಜ್ವೈನನ್ನು ಸ್ವಲ್ಪ ಕಲ್ಲಲ್ಲಿ ತರಿಯಾಗಿ ಕುಟ್ಕೊಳ್ಳಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ಬೌಲಿಗೆ 2 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಕುಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ, ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣಿನ ರಸನ ಹಾಕ್ಕೊತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ ಅಥವಾ ಲಿಂಬೆ ಹಣ್ಣಿನ ರಸನ ಹಾಕ್ಕೊಳ್ಳಿ. ಗಂಟ್ಲಲ್ಲಿ ತುರಿಕೆ ಆದಂಗೆ ಆಗುತ್ತೆ ಈ ಎಲೆಯಿಂದ, ಅದಕ್ಕಾಗಿ ಹುಳಿಯನ್ನು ಹಾಕ್ಕೊಳ್ಳಿ, ಏನೂ ಆಗೋದಿಲ್ಲ. ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಕಲಿಸ್ಕೊತಾ ಇದ್ದೀನಿ. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಳ್ಳಿ, ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಈ ರೀತಿ ಹಿಟ್ಟು ಜಾಸ್ತಿ ದಪ್ಪ ಮತ್ತು ಜಾಸ್ತಿ ತೆಳುವಾಗಿ ಕೂಡ ಇರಬಾರ್ದು, ಎಲೆ ಮೇಲೆ ಹಚ್ಕೊಳ್ಳೋದಕ್ಕೆ ಸರಿಯಾಗಿ ಬರುತ್ತೆ. ಎಲೆಯನ್ನು ಸರಿಯಾಗಿ ಒಣಗಿಸ್ಕೊಂಡ್ಬಿಟ್ಟು ನಾನು ಬಟ್ಟೆಯಿಂದ ಸರಿಯಾಗಿ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೆ. ಈಗ ಹಿಟ್ಟನ್ನು ಈ ರೀತಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಹಚ್ಕೊಳ್ಬೇಕು. ಜಾಸ್ತಿ ದಪ್ಪ ಕೂಡ ಹಚ್ಚೋದಕ್ಕೆ ಹೋಗಬೇಡಿ, ಕ್ರಿಸ್ಪಿಯಾಗಿ ಬರೋದಿಲ್ಲ. ದಪ್ಪ ಇದ್ದರೆ ಮೆತ್ತಗಾಗ್ಬಿಡುತ್ತೆ ಪತ್ರೊಡೆ, ಅದಕ್ಕಾಗಿ ನೀವು ನೋಡ್ಕೊಂಡ್ಬಿಟ್ಟು ಹಿಟ್ಟನ್ನು ಕೂಡ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಬಾರ್ದು. ಈ ರೀತಿ ತೆಳುವಾಗಿದ್ದರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಈ ಪತ್ರೊಡೆ ರೆಡಿ ಆಗುತ್ತೆ. ಮಳೆಗಾಲದಲ್ಲಿ ಎಲೆಗಳು ಸಿಗುತ್ತೆ. ಪತ್ರೊಡೆಯನ್ನು ಭಾಳ ಸಲ ರೋಲ್ ಮಾಡಿರ್ತೀರ, ಆದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ. ಮಾಡೋದು ಕೂಡ ತುಂಬ ಸುಲಭ ಆಗಿಬಿಡುತ್ತೆ. ಒಂದ್ರ ಮೇಲೆ ಒಂದು ಈ ರೀತಿ ಇಟ್ಕೊಳ್ಳಿ. ನಿಮಗೆ ಬೇಕಾಗದಷ್ಟು ಲೇಯರ್ಗಳಲ್ಲಿ ನೀವು ಇದನ್ನು ರೆಡಿ ಮಾಡ್ಕೊಳ್ಬೋದು. ನಾನು ಒಂದು 6ರಿಂದ 7 ಲೇಯರ್ಗಳಲ್ಲಿ ಈ ಎಲೆಗಳನ್ನು ಹಚ್ಕೊಂಡ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಇದನ್ನು ಸ್ಟೀಮ್ನಲ್ಲಿ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡಿದ್ದೆ ಕೆಳಗಡೆ ಪ್ಲೇಟಿಗೆ, ಕೆಳಗಡೆ ನೀರನ್ನು ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 10 ನಿಮಿಷ ಸರಿಯಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ಈಗ ಬೆಂದಿದೆ, ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಿ. ಬಿಸಿ ಇದ್ದಾಗ ತೆಕ್ಕೊಂಡಾಗ ಕಟ್ ಆಗಿಬಿಡುತ್ತೆ, ಅದಕ್ಕಾಗಿ ತಣ್ಣಗಾಗಿದ ಮೇಲೆ ಇದನ್ನು ತೆಕ್ಕೊಂಡಿದ್ದೀನಿ. ತಣ್ಣಗಾಗಿದ ಮೇಲೆ ಇದನ್ನು ನಿಮಗೆ ಬೇಕಾಗಿದ್ದ ಸೈಜ್ನಲ್ಲಿ, ಶೇಪ್ನಲ್ಲಿ ನೀವು ಕಟ್ ಮಾಡ್ಕೊಳ್ಬೋದು. ನಾನು ಚಿಕ್ಕ ಚಿಕ್ಕ ಸ್ಕ್ವೇರ್ ಶೇಪ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಲೇಯರ್ ಕೂಡ ತುಂಬ ಸರಿಯಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಬರುತ್ತೆ. ನೀವು ರೋಲ್ ಮಾಡಿ ಭಾಳ ಸಲ ಮಾಡಿರ್ತೀರ, ಆದರೆ ಈ ರೀತಿ ಒಂದು ಸಲ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿ ಕೂಡ ಬರುತ್ತೆ. ನೋಡಿ, ಈ ರೀತಿ ಲೇಯರ್ಗಳಲ್ಲಿ ರೆಡಿಯಾಗಿದೆ. ಇದನ್ನು ನೀವು ಶಾಲೋ ಫ್ರೈ ಮಾಡ್ಕೊಳ್ಬೋದು, ಡೀಪ್ ಫ್ರೈ ಮಾಡ್ಕೊಳ್ಬೋದು. ನಾನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿದ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ವಡೆ ಕೂಡ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಲೇಯರ್ ಕೂಡ ಸರಿಯಾಗಿ ಬಿಡುತ್ತೆ. ನೋಡಿ, ಒಂದ್ಸಲ ಸೆಟ್ ಆಗಿದ್ಮೇಲೆ ಸರಿಯಾಗಿ ಇದನ್ನು ಎಲ್ಲ ಕಡೆಯಿಂದ ತಿರುಗಿಸ್ಕೊಂಡ್ಬಿಟ್ಟು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಟೇಸ್ಟಿಯಾದಂತಹ ಈ ಪತ್ರೊಡೆ ಅಥವಾ ಆಲೂ ವಡೆ ರೆಡಿ ಆಗುತ್ತೆ. ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ಈ ರೀತಿ ಈ ವಡೆಯನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಇದೇ ರೀತಿ ನಾನು ಉಳಿದಿರುವಂತಹ ಎಲ್ಲ ಪತ್ರೊಡೆಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಟೇಸ್ಟಿಯಾದಂತಹ ಈ ಪತ್ರೊಡೆಯನ್ನು ಟ್ರೈ ಮಾಡಿ ನೋಡಿ. ಕಮೆಂಟ್ ಒಳಗೆ ತಿಳಿಸಿ ವಿಡಿಯೋ ಹೇಗೆ ಅನ್ನಿಸ್ತಂತ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯ ವೀಡಿಯೋಸನ್ನು ನೋಡೋದಕ್ಕೆ ನೀವು ನನ್ನ ಚಾನಲನ್ನು ಫಾಲೋ ಮಾಡ್ಕೊಳ್ಬೋದು. ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಳಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು.